ನಮಸ್ತೆ ರೈತ ಬಾಂಧವರೇ. ಹಾಗೆ ಒಮ್ಮೆ ನೋಡಿ ಈ ಒಂದು ಪ್ಲ್ಯಾಟಲ್ಲಿ ರೈತರು ಯಾವ್ಯಾವ ಬೆಳೆಗಳನ್ನು ಬೆಳೀತಿದ್ದಾರೆ ಅನ್ನೋದ್ರ ಬಗ್ಗೆ ಹಾಗೆ ನೋಡಿ ಆಮೇಲೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಬೆಳೆ ಹಾಕಿದ್ದಾರೆ. ಸೊ ನನಗೆ ಏನೇನು ಕಾಣ್ತಾ ಇದೆ ಈ ಒಂದು ಬೆಳೆಯಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತೀನಿ. ಸೊ ಹೊಸದಾಗಿ ಫೇಸ್ಬುಕ್ ಪೇಜನ್ನು ಓಪನ್ ಮಾಡಿದ್ದೀವಿ, ಶಶಿ PCS ಅಂತಂದು. ಅದರಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ಮುಖ್ಯವಾಗಿ ನಿಮಗೆ ಮೇನ್ ಕ್ರಾಪ್ ಆಗಿ ಬಂದು ಅಡಿಕೆ ಹಾಕಿದ್ದಾರೆ ನೋಡಿ. ಸೊ ಇದು 6 to 12 ಅನಿಸುತ್ತೆ ಅಡಿಕೆ ಹಾಕಿದ್ದಾರೆ. ತೆಂಗು ಹಾಕಿದ್ದಾರೆ. ತೆಂಗು ಸ್ವಲ್ಪ ಹತ್ರ ಆಗಿದೆ, ತುಂಬ ಹತ್ರ ಆಗಿದೆ. ಅದು ಇರಲಿ, ಒಂದು 30 ಅಡಿಗೆ ಹಾಕಬೇಕಾಯ್ತು. 12 ಅಡಿಗೆ ಒಂದು ತೆಂಗು ಹಾಕಿದ್ದಾರೆ. ಅದೊಂದು ತಪ್ಪು ಕೆಲಸ ಮಾಡಿದ್ದಾರೆ ರೈತರು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಷ್ಟಿದೆ. ಸೊ ಅದೇ ರೀತಿಯಾಗಿ ನೋಡಿರಿ, ಇಲ್ಲಿ ನಿಮಗೆ ಮುಖ್ಯವಾಗಿ ನೋಡೋದಾದರೆ ಅಡಿಕೆ ಜೊತೆಗೆ ಸೆಡೆ ಹಾಕಿದ್ದಾರೆ. ಇದು ಕುರಿ ಮೇಕೆ ಹಸುಗಳಿಗೆ ಸೊಪ್ಪಾಗಿ ಬರುತ್ತೆ. ಇದು ಸುಮಾರು 1 ವರ್ಷ 2 ವರ್ಷದವರೆಗೂ ಬೆಳಿಬೋದು. ಅದರಲ್ಲಿ ಪುದೀನ ಹಾಕಿದ್ದಾರೆ. ಇದು ಲೈಫ್ ಟೈಮ್ ಬರುತ್ತೆ. ಪುದೀನ ಒಂದು 6 ತಿಂಗಳು ವರ್ಷದವರೆಗೂ ಬರ್ತಾ ಇರುತ್ತೆ. ಬಿಟ್ಟರೆ 2 ವರ್ಷ ತನಕ ಬರ್ತಾ ಇರುತ್ತೆ. ಮೇಲ್ ಮಾತ್ರ ಕಟ್ ಮಾಡಿದ್ರೆ ಮೇಲ್ ಮಾತ್ರ ಬರುತ್ತೆ, ಬೇರೆಲ್ಲ ಚಿಗುರ್ಕೊಂಡು ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇಲ್ಲಿರುವಂತಹ ಕುದಿನೇ ತೆಗೆದುಬಿಟ್ಟು ಈ ಕಡೆ ನಾಟಿ ಮಾಡಿದ್ದಾರೆ. ಇಲ್ಲಿ ತೆಂಗು ಇದೆ, ಅಡಿಕೆ ಇದೆ ನೋಡಿ, ಹಲಸು ಇದೆ. ಹಲಸು ಆಲ್ರೆಡಿ ನಾಟಿ ಹೈಬ್ರಿಡ್ ಅನಿಸುತ್ತೆ, ಆಲ್ರೆಡಿ ಹಲಸು ಬಿಟ್ಟಿದೆ. ಸುತ್ತು ಬಾರ್ಡ್ರಲ್ಲಿ ಏನು ಮಾಡಿದ್ದಾರೆ, ತೆಂಗು ಮಾಡಿದ್ದಾರೆ. ತೆಂಗು ಮಾಡಿರೋ ಪಕ್ಕದಲ್ಲಿ ನೋಡಿ, ಇದು ಆಲ್ರೆಡಿ ಇನ್ನೊಂದು ವಾರ ಇರುತ್ತಂತೆ. ಇದು ಕೊತ್ತಂಬರಿ, ಇದು ಬಂದು 2 kg ಕೊತ್ತಂಬರಿ. ಸೂಪರಾಗಿದೆ ಕೊತ್ತಂಬರಿ, ಮತ್ತು ನನಗೆ ಇಷ್ಟ ಆಯಿತು ಇದೊಂದು ಕೊತ್ತಂಬರಿ ಪ್ಲ್ಯಾಟ್ ನೋಡಿ. ಸೊ ಇದೊಂದು ತೊಗರಿನೂ ಹಾಕ್ಬೋದು ಈ ಒಂದು ಸೆಡೆ ಗಿಡ ಸೆಂಟ್ರಲ್ಲಿ. ಅದೇ ಸೆಡೆ ಹಾಕಿದ್ದಾರೆ, ಅಡಿಕೆ ಹಾಕಿದ್ದಾರೆ. ನನಗೆ ಪುದೀನ ಹಾಗೂ ಕೊತ್ತಂಬರಿ ಚೆನ್ನಾಗಿ ಅನ್ನಿಸ್ತು ನೋಡಿ. ಇಲ್ಲಿ ಅಡಿಕೆ ಇವರು ಡ್ರಂಚಿಂಗ್ ಮಾಡಿದ್ದಾರೆ. ಡ್ರಂಚಿಂಗ್ ಅಂದರೆ ಸುಮಾರು ಒಂದು 2 ಅಡಿ ಆಳ ಮಾಡಿ ಆ ಆಳದಲ್ಲಿ ಏನು ಹಾಕಿದ್ದಾರೆ, ಅಡಿಕೆ ಹಾಕಿದ್ದಾರೆ. ಏನಕ್ಕಂದರೆ ಈ ಬದುವಲ್ಲಿರುವಂತಹ ಮಣ್ಣು ಅದಕ್ಕೆ ಬೀಳುತ್ತೆ, ಮತ್ತು ಇದೇನಿದೆಯಲ್ಲ ಸೆಡೆ ಸೊಪ್ಪು ಅಂತಾರಲ್ಲ, ಸೊ ಇದನ್ನು ಅದರಲ್ಲಿ ಹಾಕ್ಬಿಟ್ಟು ಮುಚ್ತಾರೆ, ಮತ್ತು ಸೈಡಲ್ಲಿರುವಂಥ ಕಳೆನೆಲ್ಲ ಹಾಕಿ ಮುಚ್ತಾರೆ. ಸೊ ಫ್ಯೂಚರಿಗೆ ಗಿಡ ಬಿಗಿ ಬರುತ್ತೆ. ಅಡಿಕೆ ಗಿಡ ಸುಮಾರು ಒಂದು 30 ರಿಂದ 50 ವರ್ಷ ಅಡಿಕೆ ಇರೋದ್ರಿಂದ ಬಿಗಿ ಇರಲಿ ಅಂತಂದು ಸುಮಾರು 2 ಅಡಿ ಆಳಕ್ಕೆ ನಾಟಿ ಮಾಡಿದ್ದಾರೆ. ಬೆಳೀತಾ ಇದೆಲ್ಲ ಫುಲ್ಲು ಪ್ಲ್ಯಾಟ್ ಆಗಿಬಿಡುತ್ತೆ. ಮಣ್ಣು ಇದೇನು ದಿಬ್ಬ ತೊಗ್ಗಿದೆಯಲ್ಲ ಕಾಲೆವು ಡ್ರಂಚಿಂಗು, ಅದು ಫುಲ್ಲು ಸಮ ಆಗುತ್ತೆ. ಸೊ ಇದೊಂದು ಗುಡ್ ಮೆಥಡ್, ಈ ಥರ ಡ್ರಂಚಿಂಗ್ ಮಾಡಿ ಬೆಳೆಯೋದು. ಅಡಿಕೆ ಗಿಡ ಫಲವಾಗಿ ಬರುತ್ತೆ ಮತ್ತು ಬಿಗಿ ಬರುತ್ತೆ ಅಡಿಕೆ ಗಿಡನ. ಹಂಗಾಗಿ ಡ್ರಂಚಿಂಗ್ ಮಾಡಿ ಬೆಳೀತಿದ್ದಾರೆ. ಮತ್ತು ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ 2 ಲೈನ್ ಮಾಡಿದ್ದಾರೆ, 3 ಲೈನ್ ಇದೆ. ಯಾಕಂದರೆ ಇಲ್ಲಿ ಅಡಿಕೆಗೆ ಹೋಗಬೇಕು, ಕೊತ್ತಂಬರಿಗೆ ಹೋಗ್ಬೇಕು. ಇಲ್ಲಿ ಕಾಲೇವು ಪದ್ಧತಿ ಮಾಡಿದ್ದಾರೆ, ಕಾಲೇವಲ್ಲಿ ನೀರು ಹರಿಸ್ತಾರೆ. ಸೊ ಆಗಿರೋದ್ರಿಂದ ಇದನ್ನು ಇಂಟರ್ ಕ್ರಾಪ್ ಆಗಿ ಬೆಳಿಬೋದು. ಸೊ ಏನಂದರೆ ಈ ಬಹುವಾರ್ಷಿಕ ಬೆಳೆಯಲ್ಲಿ ಮಿಶ್ರ ಬೆಳೆ ಅಂತಾರಲ್ವ, ಆ ರೀತಿಯಾಗಿ ಬೆಳೆದಿರುವಂತಹ ರೈತರು. ಸೊ ಪ್ಲ್ಯಾನ್ ಮಾತ್ರ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲೆಲ್ಲ ಮೂಲಂಗಿ ಇದೆ, ಮೂಲಂಗಿ ಕಿತ್ತು ಆಲ್ರೆಡಿ ಮಾರಿದ್ದಾರೆ. ಇಲ್ಲಿ ಇವಾಗ ಪುದೀನ ಮತ್ತು ಕೊತ್ತಂಬರಿ ಇದೆ. ಸೊ ಹೋಲ್ಸೇಲಾಗಿ ಕೊಟ್ಟರೆ 5 ರೂಪಾಯಿ ಅಂತೆ. ಫಾರ್ಮರೇ ಕುತ್ಕೊಂಡು ಮಾರಿದ್ರೆ 10 ರೂಪಾಯಿ ಒಂದು ಸೀಡು ನೋಡಿ. ಆ ಅಡಿಕೆ ಗಿಡನ ಇಲ್ಲೇ ಮಾಡ್ಕೊಂಡಿದ್ದಾರೆ ರೈತರು. ಹಿಂಗೆ ಮಾಡ್ಕೊಂಡ್ರೆ ಖರ್ಚು ಕಮ್ಮಿ ಬರುತ್ತೆ. ಸೊ 3 ರಿಂದ 5 ರೂಪಾಯಿ ಒಳ್ಳೆ ಗೋಟು, ಅದಕ್ಕೆ ಮತ್ತೆ ಮಣ್ಣು ಗೊಬ್ಬರ ಪ್ಯಾಕೆಟ್ ಮಾಡಿ ಬೆಳ್ಕೊಂಡ್ರೆ ಖರ್ಚು ಕಮ್ಮಿ ಬರುತ್ತೆ. ಸೊ ನೇರವಾಗಿ ನಾವು ಅಡಿಕೆ ಗಿಡನೇ ತೊಗೊತೀವಿ ಅಂದರೆ 35 ರಿಂದ 40 ರೂಪಾಯಿ 50 ರೂಪಾಯಿವರೆಗೂ ಈಗ ಮಾಡ್ತಿದ್ದಾರೆ ಏನು ಅಡಿಕೆ ಗಿಡನ. ಸೊ ಆ್ಯಕ್ಚುಲಿ ಇವರು ತೆಂಗಿನ ಗಿಡನ 38 ರಿಂದ 40 ಅಡಿಗೆ ಮಾಡಬೇಕಿತ್ತು, ಆದರೆ 12 ಅಡಿಗೆ ಒಂದೊಂದು ಮಾಡಿದ್ದಾರೆ. ಸೊ ಯಾರು ಪ್ಲ್ಯಾನ್ ಕೊಟ್ಟರೋ ಗೊತ್ತಿಲ್ಲ. ಈಗೇನು ತೆಗಿಯೋಕ್ಕಾಗಲ್ಲ ಅನ್ಸುತ್ತೆ. JCB ಅಂದರೆ ತೆಗೆದು ಚೇಂಜ್ ಮಾಡ್ಬೋದು, ನೋಡೋಣ. ಅದ್ರ ಬಗ್ಗೆ ಅವ್ರಿಗೆ ಒಂದು ಪ್ಲ್ಯಾನ್ ಕೊಡ್ತೀನಿ. ಸೊ ಇದೊಂದು ವಿಡಿಯೋ ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟ್ ಮಾಡಿ.